ನಮಸ್ತೆ, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಭಾನುವಾರ ಪ್ರತಿಯೊಬ್ಬರ ಮನೆಯಲ್ಲೂ ಚಿಕನ್ ಆಗಲಿ ಮಟನ್ ಆಗಲಿ ಇದ್ದೇ ಇರುತ್ತೆ. ಹಾಗೆ ಅದನ್ನು ಒಂದು ಚಿಕ್ಕದಾಗಿರೋ 15 ನಿಮಿಷದಲ್ಲಿ ಮಾಡುವಂಥ ಸೋಂಪು ಚಿಕನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಬನ್ನಿ ಹೋಗೋಣ. ಸೋಂಪು ಚಿಕನ್ಗೆ ಬೇಕಾಗುವ ಮುಖ್ಯವಾದ ಖಾರ ಪುಡಿ, ಸೋಂಪು ಕಾಳು, ಎಣ್ಣೆ, ಅರಿಶಿಣ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಧನಿಯಾ ಬೀಜ, ಕಾಳು ಮೆಣಸು, ಚಿಕನ್. ಗ್ಯಾಸ್ನ ಹಚ್ಚುವ. ಯಾವುದಕ್ಕೆ ಆಗಲಿ ಮೊದಲು ಗ್ಯಾಸ್ ಹಚ್ಚಲೇಬೇಕಲ್ಲ. ಆಗಿದೆ, ತಪ್ಪಲಿ ಕಾಯ್ದಿದೆ. ಯಾಕಂದರೆ ಹಂಗೆ ನೀರಿದ್ದಂಗೆ ಹಾಕಿದ್ರೆ ಚಟಪಟ ಅನ್ನುತ್ತಲ್ವ, ಮುಖಕ್ಕೆಲ್ಲ ಸಿಡಿಯುತ್ತೆ. ಅದಕ್ಕೆ ಮೊದಲು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಸಾಕು. ಎಣ್ಣೆ ಕಾದಿದೆ, ಚಿಕನ್ ಹಾಕುವ. ಚಿಕನ್ ಹಾಕಿದ ತಕ್ಷಣವೇ ಸ್ವಲ್ಪ ಅರಿಶಿನ ಪುಡಿ ಹಾಕುವ. ಚಿಕನ್ ಐಟಮ್ಗೆ ಯಾವುದಕ್ಕೆ ಆಗಲಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ, ಯಾಕಂದರೆ ಅದು ಸ್ಮೆಲ್ ಹೋಗ್ಬೇಕಲ್ವ. ಹಾಗೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕುವ. ನಂತರ ಇನ್ನು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಅದು ನಂತರ ಹಾಕೋಣ. ಇದು ಸ್ವಲ್ಪ ಎಣ್ಣೆಲೆ ಇದಾಗಬೇಕು, ಯಾಕಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋಕ್ಕೋಸ್ಕರ ಸ್ವಲ್ಪ ಎಣ್ಣೆಲೆ ಬಿಡ್ತಾಯಿದ್ದೀನಿ. ಇವಾಗ ಇದನ್ನು ಮುಚ್ಚುತ್ತೀನಿ. ಮುಚ್ಚಿದ ನಂತರ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಈಗ ಚಿಕನ್ ಒಂದು ಕಡೆ ಬೇಯ್ತಾ ಇದೆ, ಒಂದು ಕಡೆ ಅನ್ನ ರೆಡಿ ಆಗ್ತಾಯಿದೆ. ಈಗ ಬಾಣಲಿ ಕೂಡ ಕಾಯ್ದಿದೆ. ಕಾದ ಬಾಣಲಿಗೆ ಮೊದಲು ಕಾಳು ಮೆಣಸು ಒಂದು 2-3 ಟೀ ಸ್ಪೂನಷ್ಟು, ಅಂದರೆ 30ರಿಂದ 40. ತುಂಬನೂ ಬೇಡ, ಕಮ್ಮಿನೂ ಬೇಡ. ಇದು 2 ನಿಮಿಷ ಫ್ರೈ ಆಗಿದೆ. ಯಾಕಂದರೆ ಹುರಿದು ಹಾಕೋದು ಒಳ್ಳೆಯದನ್ನೋ ಕಾರಣಕ್ಕೆ ಹುರಿದು ಹಾಕ್ತೀವಿ, ಹಸಿ ವಾಸನೆ ಹೋಗಲಿ ಅಂತ. ಇವಾಗ ಧನಿಯಾ ಬೀಜ ಏನು 3 ಟೇಬಲ್ ಸ್ಪೂನ್ ಅಳತೆ ಮಾಡಿ ಇಟ್ಕೊಂಡಿದ್ವಿ ಧನಿಯಾ ಬೀಜ, ಆ ಧನಿಯಾ ಬೀಜನ ಇದಕ್ಕೆ ಹಾಕೊಳ್ತಾಯಿದ್ವಿ. ಇದಕ್ಕೆ ಧನಿಯಾ ಬೀಜನೇ ಹೆಚ್ಚು ರುಚಿ ಕೊಡುವುದು. ಇದು ಶಿವಮೊಗ್ಗದಲ್ಲಿ ನಮ್ಮ ಮನೆಯವ್ರ ಅಕ್ಕ ಇದ್ದಾರೆ, ಅಂದರೆ ನನ್ನ ಚಿಕ್ಕಮ್ಮ. ನಮ್ಮ ಮನೆಯವ್ರ ಅಕ್ಕ ನನಗೆ ಚಿಕ್ಕಮ್ಮ ಆಗ್ತಾರೆ. ಅವ್ರು ಯಾವಾಗಲೂ ನಾನು ಹೋದಾಗ ಮಾಡಿಕೊಡ್ತಾರೆ. ನಾನು ತಿಂದಿದ್ದೆ ಅಷ್ಟೇ, ನಾನು ಮಾಡಿರಲಿಲ್ಲ. ಇವತ್ತು ಮೊದಲನೇ ಬಾರಿ ಮಾಡ್ತಾಯಿದ್ದೀನಿ. ಹೇಗಾಗುತ್ತೆ ನೋಡೋಣ. ಅವ್ರ ಥರನೇ ರುಚಿ ಬರುತ್ತಾ ಇಲ್ಲ ಕಮ್ಮಿ ಬರುತ್ತೋ ಗೊತ್ತಿಲ್ಲ. ಅವರು ದೊಡ್ಡವ್ರ ಥರ ಮಾಡೋಕ್ಕೆ ಬರಲ್ಲ, ಸ್ವಲ್ಪ ಪ್ರಯತ್ನ ಪಡೋಣ. ಇದಕ್ಕೆ ಈಗ ಇದೇ ತವಕ್ಕೆ ಸ್ವಲ್ಪ ಸೋಂಪು ಕಾಳನ್ನ ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಸೋಂಪು ಹಾಕಿದ್ದೀನಿ. ಸೋಂಪು ಕಾಳು ಅಂತ, ಇದು ಸೋಂಪು ಚಿಕನ್ ಆಗಿರೋದ್ರಿಂದ ಇದಕ್ಕೆ ಸೋಂಪು ಅವಶ್ಯಕತೆ ಇದೆ. ಯಾಕಂದರೆ ಜೀರ್ಣಶಕ್ತಿಗೆ, ಮಕ್ಕಳಿಗೆ ಆಟ ಆಡೋಕ್ಕೆ, ಹೊರಗಡೆ ಹೋಗಿ ಬಂದಿರೋ ಮಕ್ಕಳಿಗೆಲ್ಲ ಜೀರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ, ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿರೋರಿಗೆ ರುಚಿಯಾಗಲಿ ಅಂತೇಳಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಈಗ ಚಟಪಟ ಸಿಡಿತಾ ಇದೆ ನೋಡಿ. ನೋಡಿ ಸಿಡಿತಾ ಇದೆ, ನೋಡಿ ಚಟಪಟ ಸಿಡಿತಾ ಇದೆ. ಇವಾಗ ಇದು ಆಗಿದೆ, ಗ್ಯಾಸ್ ಆರಿಸ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಇದು ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡಬೇಕಾಗುತ್ತೆ, ಗ್ರೈಂಡ್ ಮಾಡಿ ಹಾಕೋದು ಇದನ್ನು. ಇದು ಸ್ವಲ್ಪ ಪುಡಿ ಹಾಕಿ ಒಣಗಲಿ, ಹಾರಲಿ. ಸ್ವಲ್ಪ ಹಾರಕ್ಕೆ ಬಿಟ್ಟಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಆಯಿತು. 5 ರಿಂದ 8 ನಿಮಿಷಗಳ ಕಾಲ
ಬೆಂದಿದೆ ಇದು ಚಿಕನ್ನು, ಎಲ್ಲ ನೀರು ಬಿಡ್ತಾಯಿದೆ ನೋಡಿ, ಬಿಡ್ತಾಯಿದೆ. ಇವಾಗ ಇದಕ್ಕೆ ಸ್ವಲ್ಪ ಹಚ್ಚ ಖಾರ ಪುಡಿ ಸೇರಿಸ್ಬೇಕು, ಯಾಕಂದರೆ ಖಾರ ಹಿಡಿಬೇಕಲ್ವ. ಉಪ್ಪು ಹಾಕಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಖಾರನೂ ಅವಶ್ಯಕತೆ ಇದೆ, ಖಾರ ಸ್ವಲ್ಪ ಹಿಡಿಬೇಕಲ್ಲ. ಒಂದು 3 ಟೇಬಲ್ ಸ್ಪೂನ್ ಹಚ್ಚ ಖಾರ ಪುಡಿ, ಅಂದರೆ ಅದು ನಿಮ್ಮ ಮನೆಯ ಖಾರ ಪುಡಿಯ ಮೇಲೆ ಇದಾಗಿರುತ್ತೆ. ಯಾಕಂದರೆ ಆಮೇಲೆ ಸ್ವಲ್ಪ ಖಾರ ಇದೆ ಇದು, ಹಾಗಾಗಿ ನನಗೆ 3 ಟೇಬಲ್ ಸ್ಪೂನ್ ಸಾಕು. ಸ್ವಲ್ಪ ಖಾರ ಕಮ್ಮಿ ಇರೋರು ಇಂಚೂರು ಹಾಕಿ, ಇಲ್ಲ ಇನ್ನೂ ಸ್ವಲ್ಪ ನಿಮಗೆ ಖಾರ ಬೇಕು ಅನಿಸ್ತಿದ್ದವರು ಇನ್ನೂ ಜಾಸ್ತಿ ಹಾಕೊಳ್ಳಿ, ಖಾರ ಕಮ್ಮಿ ತಿನ್ನೋರು ಇನ್ನೊಂಚೂರು ಕಮ್ಮಿ ಹಾಕೊಳ್ಳಿ. ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಪುಡಿನ ಬಳಸ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಖಾರ ಪುಡಿನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಆಗ್ತಾ ಇರಲಿ, ಅಷ್ಟೊತ್ತಿಗೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಹುರಿದಿಟ್ಟ ಏನು ಸಾಮಾನುಗಳಿದೆ ಆ ಸಾಮಾನುಗಳನ್ನ ಪುಡಿ ಮಾಡ್ಕೊಳ್ತೀನಿ. ಇವಾಗ ಏನಂತಂದರೆ ಕೆಲವರಿಗೆ ಶುಂಠಿ ಬೆಳ್ಳುಳ್ಳಿ ಬೇಡ, ಚಕ್ಕೆ ಲವಂಗ ಬೇಡ, ಅದು ತಿನ್ನಲ್ಲ ಇದು ತಿನ್ನಲ್ಲ ಅನ್ನೋರಿಗೆ, ಮಸಾಲೆ ಐಟಮ್ ಬೇಡ ಅನ್ನೋರಿಗೆ ಇದು ಒಂಥರ ಬೇರೆ ರೀತಿ ವಿಭಿನ್ನ ರೀತಿ ರುಚಿ ಕೊಡುತ್ತೆ. ಚಿಕನ್ ತಿನ್ನಲೇಬೇಕು, ಆದರೆ ಶುಂಠಿ ಬೆಳ್ಳುಳ್ಳಿ ಬೇಡ ಅನ್ನೋದು ಈಗ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ತೀನಿ. ಬೆಳ್ಳುಳ್ಳಿನ ಸೇರಿಸಿ 2 ರೌಂಡು. ಮುಂಚೆನೇ ಇದ್ರ ಜೊತೆ ಬೆಳ್ಳುಳ್ಳಿ ಹಾಕಿದ್ರೆ ಇವು ಯಾವುದೂ ಪುಡಿ ಆಗೋದಿಲ್ಲ, ಅದಕ್ಕೋಸ್ಕರ ಬೆಳ್ಳುಳ್ಳಿನ ಲಾಸ್ಟ್ಗೆ ಹಾಕ್ತಾಯಿದ್ದೀನಿ. 2 ರೌಂಡ್ ಅಷ್ಟೇ. ಅಂದರೆ ಈ ಮಸಾಲೆ ಪುಡಿ ಆಗಿದ ತಕ್ಷಣ ಮತ್ತೆ ಮುಚ್ಚಳ ತೆಗಿಬೇಡಿ, ಯಾಕಂದರೆ ಡೈರೆಕ್ಟ್ ಅಲ್ಲಿಗೆ ಚಿಕನ್ಗೆ ಹಾಕೋ ತನಕ ತೆಗಿಬಾರ್ದು. ತೆಗೆದ್ರೆ ಅದು ಸ್ಮೆಲ್ ಹೋಗುತ್ತೆ ಅಂತ ನನಗೆ ಅವ್ರು ಹೇಳ್ಕೊಟ್ರೋ ಪಾಠ, ಹಾಗಾಗಿ ತೆಗಿಯೋದು ಬೇಡ. ಚಿಕನ್ಗೆ ಹಾಕ್ಬೇಕಾದ್ರೆ ಮುಚ್ಚಳ ತೆಗೆದು ತೋರಿಸ್ತೀನಿ. ಬೇಯ್ತಾ ಇದೆ ನೋಡಿ. ಈಗ ಈ ಚಿಕನ್ನು 90 ಭಾಗ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಊಟಕ್ಕೆ ನೀರು ಬೇಕಲ್ವ, ಹಂಗೆ ತಿನ್ನೋಕ್ಕಾಗಲ್ಲಲ್ಲ ಅನ್ನನ, ಹಾಗಾಗಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ತುಂಬ ನೀರಾದರೆ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿದ್ದೀನಿ. ಸಾಕಿಷ್ಟು ನೀರು. ಈಗ ಸ್ವಲ್ಪ 5 ನಿಮಿಷ ಮತ್ತೆ ಮುಚ್ಚುತ್ತಾ ಇದ್ದೀನಿ. ಆಗಿದೆ ಚಿಕನ್ನು. ಈಗ ಇದಕ್ಕೆ ಇದು ನಾನು ಏನು ಪೇಸ್ಟ್ ಮಾಡಿದ್ದೆ ಅದನ್ನು ಇನ್ನೂ ಮುಚ್ಚಳ ತೆಗ್ದಿಲ್ಲ. ಇವಾಗ ಇದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಗಮ್ ಅಂತ ಪರಿಮಳ ಬರ್ತಾಯಿದೆ, ನಿಮಗೆ ಕಾಣಿಸಲ್ಲ, ನಿಮಗೆ ಬರ್ತಾಯಿಲ್ಲ, ಕಾಣಿಸ್ತಾ ಇದೆ ಅಷ್ಟೇ. ನನಗೆ ನನ್ನ ಮೂಗಿಗೆ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ನೋಡೋಣ ಅವ್ರ ಥರನೇ ಟೇಸ್ಟ್ ಬರುತ್ತೋ ಇಲ್ಲೋ ಅಂತ. ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಹಾಕಿದ್ಮೇಲೆ. ಚಿಕನ್ ರೆಡಿ. ಸೊ ಚಿಕನ್ ರೆಡಿ. ಗ್ಯಾಸ್ ಆರಿಸ್ತಾ ಇದ್ದೀನಿ. ಬಿಸಿ ಅನ್ನ ರೆಡಿ ಇದೆ, ಊಟ ಮಾಡೋಣ. ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ ಚಿಕನ್ಗೆ, ಒಳ್ಳೆ ಚಿಕನ್ ರೆಡಿಯಾಗಿದೆ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ತಿಂದು ನೋಡಿ ರುಚಿ ಹೇಳ್ತೀನಿ. ಘಮ 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 ಅಂತ ಇದೆ, ನೋಡುವ. ಬನ್ನಿ ಊಟ ಮಾಡೋಣ. ಸೊ ಚಿಕನ್ ರೆಡಿಯಾಗಿದೆ, ಊಟ ಮಾಡಿ ರುಚಿ ಹೇಳ್ತೀನಿ. ಘಮ ಘಮ ಅಂತ ಇದೆ, ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ. ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ.
ಹತ್ತತ್ರ ನಮ್ಮ ಚಿಕ್ಕಮ್ಮನೇ ರೀಚ್ ಆಗಿದ್ದೀನಿ. ಹೇಳ್ಬೋದು ಶುಂಠಿ ಬೇಡ, ಬೆಳ್ಳುಳ್ಳಿ ಬೇಡ, ಚಕ್ಕೆ ಲವಂಗ ಬೇಡ, ಅದೇನು ಚಿಕನ್ ಮಾಡಿರ್ಬೋದು ಅಂತ ಬಾಯಲ್ಲಿ ಹೇಳ್ಬಾರ್ದು. ನೀವು ಒಂದ್ಸತಿ ಮಾಡಿ ತಿಂದು ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಈ ಚಿಕನ್ ಹೇಗಿತ್ತು ಅಂತ ನನಗೆ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದರೆ ಶಿವಮೊಗ್ಗದ ಕಡೆಯ ಚಿಕನ್ ಇದು. ನಮ್ಮ ಮನೆಯವರ ಚಿಕ್ಕಮ್ಮ ಅಕ್ಕ ಮಾಡಿ ತೋರಿಸಿರುವ ಚಿಕನು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ನನಗಂತೂ ನಾನು ನಮ್ಮ ಚಿಕ್ಕಮ್ಮನ ರೀಚ್ ಆದ ಅನ್ನೋ ಖುಷಿಲಿ ತೇಲಾಡ್ತಾಯಿದ್ದೀನಿ. ಸಕ್ಕತ್ತಾಗಿದೆ. ಖಾರ ಉಪ್ಪು ಹಾಕಿರೋ ಹಿಂಡು ಹೇಳ್ಬಾರ್ದು, ಅಷ್ಟು ಚೆನ್ನಾಗಿದೆ. ನೀವು ಸ್ವಲ್ಪ ತಿಂದು ನೋಡಿ, ಮಾಡಿ ನನಗಿದು ಹೆಂಗಿತ್ತು ಅಂತ ಹೇಳಿ. ಹೇಳಿದ್ನಲ್ವಾ, ಶುಂಠಿ ಬೇಡ, ಬೆಳ್ಳುಳ್ಳಿ ಬೇಡ, ಚಕ್ಕೆ ಲವಂಗ ಬೇಡ ಅಂದರೆ ಏನು ಚಿಕನ್ ಮಾಡಿದ್ದಾರೆ ಅಂತ ಕೇಳ್ತೀರಲ್ಲ, ದಯವಿಟ್ಟು ಇದನ್ನು ತಿಂದು ಟೇಸ್ಟ್ ಮಾಡಿ ನನಗೆ ತಿಳಿಸಿ, ನಾನು ಖುಷಿ ಪಡ್ತೀನಿ. ನಮಸ್ಕಾರ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಧನ್ಯವಾದಗಳು.